ಒಂದು ಕಡೆ ಲೋಕ ಸಮರ ಆಗ್ತಾ ಇದೆ, ಇನ್ನೊಂದು ಕಡೆ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಯಿತಾ? ಹಿಜಾಬ್ ನಿಷೇಧ ಹಿಂಪಡೆಯುವ ಸುಳಿವನ್ನು ಕೊಟ್ಟ ಸರ್ಕಾರ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳಿವು ಕೊಟ್ಟಿದ್ದಾರೆ. ಹಿಜಾಬ್ ನಿಷೇಧ ಆದೇಶ ಹಿಂಪಡೆಯುವುದಕ್ಕೆ ಹೇಳಿದ್ದೀನಿ. ನಂಜನಗೂಡಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಲಾಗಿತ್ತು. ಹಿಜಾಬ್ ನಿಷೇಧ ಮಾಡಿದ್ದಂತ ಹಿಂದಿನ ಬಿಜೆಪಿ ಸರ್ಕಾರ ಈಗ ಆ ಆದೇಶವನ್ನ ವಾಪಸ್ ಪಡಿತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಬಿಜೆಪಿ ಸರ್ಕಾರ ವಾಪಸ್ ಪಡೆದದಕ್ಕಿಂತ ಶಿಕ್ಷಣ ಇಲಾಖೆಯಲ್ಲಿ ಒಂದು ರೂಲ್ಸ್ ಇತ್ತು, ಆ ರೂಲ್ಸ್ ಅನ್ನು ಮಾಡಿತ್ತು. ಯೂನಿಫಾರ್ಮ್ ಅನ್ನು ಬಿಟ್ಟು ಬೇರೆ ಏನನ್ನು ಹಾಕಬಾರ್ದು. ಯಾವುದೇ ಧರ್ಮ, ಅದು ಮುಸ್ಲಿಂ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಕೇಸರಿ ಶಾಲು ಹಾಕಂಗಿಲ್ಲ, ಹಿಜಾಬ್ ಹಾಕಂಗಿಲ್ಲ ಮುಸ್ಲಿಮರು ಅಂತ. ಅದು ರೂಲ್ಸ್ ಬುಕ್ಕಲ್ಲಿ ರೂಲ್ಸಲ್ಲೇ ಇತ್ತು. ಅದನ್ನು ಹಿಂದಿನ ಬಿಜೆಪಿ ಸರ್ಕಾರ 2022ರಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗಿತ್ತು. ಈಗ ಸಿದ್ದರಾಮಯ್ಯನವರು ನಾನು ಈ ಆದೇಶವನ್ನು ವಾಪಸ್ ಪಡೆಯೋದಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಊಟ ಬಟ್ಟೆ ಅವರವರ ಇಷ್ಟ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಟ್ಟೆ ಉಡುಪು ಜಾತಿ ಧರ್ಮದ ಆಧಾರದ ಮೇಲೆ ವಿಭಜನೆ ಆಗಿದೆ. ಜನರು ಸಮಾಜ ವಿಭಜಿಸುವ ಕೆಲಸ ಮಾಡ್ತಾ ಇದ್ದಾರೆ, ಅದರಲ್ಲೂ ಬಿಜೆಪಿ ಮಾಡ್ತಾ ಇದೆ. ನಾನು ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪ್ರಧಾನಿ ಮೋದಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬೋಗಸ್. ನಂಜನಗೂಡಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ಟೆ ಆಹಾರ ಎಲ್ಲ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಇದೆ, ಅದನ್ನು ನಾವು ಪ್ರಶ್ನೆ ಮಾಡಬಾರ್ದು ಸಿದ್ದರಾಮಯ್ಯವರು ಹೇಳಿರೋದು. ಜೊತೆಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಏನು ಹೇಳ್ತಾರಲ್ಲ, ಇದೆಲ್ಲ ಬೋಗಸ್ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಹಿಜಾಬ್ನ ಆದೇಶವನ್ನು ಹಿಂಪಡಿತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಹಿಂದೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಸರ್ಕಾರ ಹೊರಡಿಸಿರುವಂಥ ಆದೇಶ ಸರಿ ಇದೆ ಅಂತ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಹೇಳಿದೆ. ಅದಾದ ಬಳಿಕ ಒಂದಷ್ಟು ಜನ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದ್ವಿಸದಸ್ಯ ಪೀಠ ವಿಭಜಿತ ಆದೇಶವನ್ನು ಕೊಡುತ್ತೆ. ಹಾಗಾಗಿ ತ್ರಿಸದಸ್ಯ ಪೀಠದ ರಚನೆ ಆಗಬೇಕಾಗಿತ್ತು, ಇನ್ನೂ ಕೂಡ ಆಗಿಲ್ಲ. ಇಡೀ ಕೇಸ್ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿದೆ. ಇದರ ಮಧ್ಯೆ ಸಿದ್ದರಾಮಯ್ಯವರು ಹೇಳಿರೋದು ಮುಂದೆ ಲೋಕಸಭೆ ಚುನಾವಣೆಯು ಕೂಡ ಬರ್ತಾ ಇದೆ, ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ. ಇನ್ನು ಮಂಜುನಾಥ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದಕ್ಕೆ 2-3 ಆಯಾಮಗಳನ್ನು ಕೊಡಬಹುದು. ಒಂದು, ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲಿ ಮಾತಾಡೋದಾದ್ರೆ ಒಂದನೇ ಆಯಾಮ. ಎರಡನೇ ಆಯಾಮ, ಇನ್ನೇನು ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ. ಈ ಹಿಂದೆ ಸುಮಾರು 10,000 ಕೋಟಿ ರೂಪಾಯಿಯನ್ನು ನಾವು ಅಲ್ಪಸಂಖ್ಯಾತರಿಗೆ ಕೊಡ್ತೀವಿ ಮುಂದಿನ ಬಜೆಟ್ನಲ್ಲಿ ಅಂತ ಸಿದ್ದರಾಮಯ್ಯವರು ಹೇಳಿದ್ದು. ಜೊತೆಗೆ ಅವರ ಕ್ಯಾಬಿನೆಟ್ನ ಒಂದಷ್ಟು ಜನ ಮಿನಿಸ್ಟರ್ಸ್ ನಾವು ಅಲ್ಪಸಂಖ್ಯಾತರಿಂದಲೇ ಗೆದ್ದಿದ್ದೀವಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದು. ಅದಾದ ಬಳಿಕ ಈಗ ಹಿಜಾಬ್ ಆ ಆದೇಶವನ್ನು ವಾಪಸ್ ಪಡಿತೀವಿ ಅಂತ ಹೇಳಿರೋದು. ಇದು ರಾಜಕೀಯ ಉದ್ದೇಶ ಜೊತೆಗೆ ಟೆಕ್ನಿಕಲ್ ಆಸ್ಪೆಕ್ಟ್ಗಳನ್ನು ಹೇಳ್ತಾ ಹೋಗೋದಾದ್ರೆ ಮಂಜುನಾಥ್. ಖಂಡಿತ ವಾಸುದೇವ್, ನೀವು ಮೊದಲೇ ಹೇಳಿದ ಹಾಗೆ ಏನು ಟೆಕ್ನಿಕಲ್ ಆಗಿ ಈ ಒಂದು ಮಾತು ಈಗೇನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಹಿಜಾಬ್ ಆದೇಶವನ್ನ ಹಿಂಪಡಿತೇವೆ ಅಂತಕ್ಕಂಥ, ಆದರೆ ಕೇವಲ ಬಾಯಿ ಮಾತಿನ ಬಗ್ಗೆ ಮಾತ್ರ ಹೇಳಿದ್ದಾರೆ. ಆದರೆ ಅದು ಆದೇಶದಲ್ಲಿ ಜೀವವಾಗಿ ಅಂದರೆ ಗೌರ್ಮೆಂಟ್ ಆರ್ಡರ್ ಆಗಿ ಬರೋವರೆಗೂ ಆ ಮಾತು ನೆರವೇರುತ್ತೆ ಅನ್ನೋದು ಶುದ್ಧ ಸುಳ್ಳು. ಇದಕ್ಕೆ ಕಾನೂನಿನಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಅವಕಾಶ ಇಲ್ಲ ಅಂತಕ್ಕಂಥದ್ದು ಕಾನೂನು ತಜ್ಞರು ಹೇಳ್ತಕ್ಕಂಥ ಮಾತು. ಯಾಕಂತಂದ್ರೆ ಇಲ್ಲಿ ಈಗಾಗಲೇ ಈ ಪ್ರಕರಣ ಯಾವಾಗ ಶಿಕ್ಷಣ ಇಲಾಖೆಯಲ್ಲಿ ಭಾರಿ ಗೊಂದಲ ಉಂಟಾಯಿತು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಜೊತೆಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆ ಶಾಲಾ ತರಗತಿಗಳಿಗೆ ಯಾವುದೇ ವಿದ್ಯಾರ್ಥಿ ಒಂದು ಧರ್ಮದ ಗುರುತನ್ನ ಹೊಂದಿರತಕ್ಕಂಥ ವಸ್ತುಗಳನ್ನಾಗಲಿ ಅಥವಾ ಯಾವುದೇ ವಸ್ತ್ರಗಳನ್ನಾಗಲಿ ಧರಿಸಿ ಬರೋಂಗಿಲ್ಲ ಅನ್ನೋ ಒಂದು ಆದೇಶವನ್ನ ಸಹ ಮಾಡಿತ್ತು. ಆ ಆದೇಶವನ್ನ ವಿಚಾರಣೆ ನಡೆಸಿದಂತ, ತೀವ್ರವಾಗಿ ಸುಮಾರು 4-5 ಬಾರಿ ಅರ್ಜಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಆದೇಶವನ್ನು ಎತ್ತಿಡಿತು. ಶಿಕ್ಷಣ ಇಲಾಖೆ ಹೊರಡಿಸಿದಂಥ ಆದೇಶದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ, ಅಲ್ಲಿ ಎಲ್ಲರೂ ಸಹ ಸಮಾನರು, ಯಾವುದೇ ಧರ್ಮ ಮತ್ತು ಧರ್ಮದ ಗುರುತುಗಳಿಗೆ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶವನ್ನು ಎತ್ತಿಡಿತು. ಅದನ್ನ ಪ್ರಶ್ನಿಸಿದಂಥ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಅಲ್ಲೂ ಸಹ ಮೊದಲಿಗೆ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ನ ಆದೇಶ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದ್ವಿಸದಸ್ಯ ಪೀಠದಲ್ಲಿ ದ್ವಂದ್ವ ಅಭಿಪ್ರಾಯಗಳನ್ನ ಅಲ್ಲಿರ್ತಕ್ಕಂಥ ನ್ಯಾಯಮೂರ್ತಿಗಳು ಹೊರಹಾಕ್ತಕ್ಕಂಥ. ಹಾಗಾಗಿ ಅದನ್ನ ಮುಂದೆ ವಿಚಾರಣೆಗಾಗಿ ತ್ರಿಸದಸ್ಯ ಪೀಠ, ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಆದರೆ ಇಲ್ಲಿವರೆಗೂ ಆ ತ್ರಿಸದಸ್ಯ ಪೀಠ ರಚನೆ ಆಗಿಲ್ಲ. ಆ ಒಂದು ದ್ವಿಸದಸ್ಯ ಪೀಠದಲ್ಲಿ ನಡೆದಂತ ಒಂದು ವಿಚಾರಣೆ ತ್ರಿಸದಸ್ಯ ಪೀಠಕ್ಕೆ ವರ್ಗಾವಣೆಯೂ ಸಹ ಆಗಲಿಲ್ಲ. ಹೀಗಾಗಿ ಈ ಪ್ರಕರಣ ಇನ್ನೂ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಕಾನೂನು ಅಂದ್ರೆ ಕೋರ್ಟ್ ಅಂಗಳದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅದರಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ
ಯಾವುದೋ ಒಂದು ಓಲೈಕೆ, ಒಂದು ವರ್ಗದ ಜನರ ಓಲೈಕೆಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಈ ಮಾತನ್ನ ಹೇಳಿರ್ತಕ್ಕಂಥದ್ದು ನಿಜಕ್ಕೂ ದುರಂತ ಅಂತಕ್ಕಂಥದ್ದು. ನೀವೆಲ್ಲರಿಗೆ ಎರಡನೇ ಪಾಯಿಂಟು, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಇಲ್ಲಿ ಒಂದಷ್ಟು ಜನ ಅಲ್ಪಸಂಖ್ಯಾತರಿಗೆ ನಾವು ಪರವಾಗಿದ್ದೇವೆ, ಅವರ ಏಳಿಗೆಗಾಗಿ ಕೋಟ್ಯಾಂತರ ರೂಪಾಯಿ ಮೀಸಲಿಟ್ಟಿದ್ದೇವೆ ಅಂತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ತಂತ್ರಗಾರಿಕೆಗಳನ್ನ ಅಥವಾ ಧರ್ಮವನ್ನ ಮುಂದೆ ಇಟ್ಕೊಂಡು ನಾವು ಚುನಾವಣೆಯಲ್ಲಿ ಗೆಲ್ತೇವೆ ಅಂತಕ್ಕಂಥ ಒಂದು ಏನು ಒಂದು ಮನಸ್ಸಿನಲ್ಲಿರ್ಬೋದು, ಒಂದು ಅಭಿಪ್ರಾಯದಲ್ಲಿರ್ಬೋದು. ಹಾಗಾಗಿ ಇವತ್ತು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಿದ್ದರಾಮಯ್ಯನವರು ಇವತ್ತು ಹಿಜಾಬ್ ಆದೇಶವನ್ನ ವಾಪಸ್ ಪಡಿತೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಅದು ಆದೇಶ ಆಗಿ ಬರೋವರೆಗೂ ಯಾವುದೇ ರೀತಿಯಾದಂಥ ಇದರಲ್ಲಿ ಆದೇಶ ಆಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ನಾವು ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಕೈಗೊಂಡಿದ್ದಂತ ಸರ್ಕಾರದ ಆದೇಶ ಆವತ್ತಿನ ಎಜಿ ಅವರು ಏನು ಒಂದು ವಾದವನ್ನ ಮಂಡಿಸಿದ್ರು, ಅವರ ಮತ್ತೆ ತಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಷ್ಟಕ್ಕೂ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಆ ಕಾರ್ಯಕ್ರಮದಲ್ಲಿ ಕೇಳ್ಕೊ ಬನ್ನಿ. ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಸಿದ್ದರಾಮಯ್ಯನವರು ಹೇಳಿರೋದು ಈ ಹಿಜಾಬ್ನ ಆದೇಶ ಈ ಹಿಂದೆ ಬಿಜೆಪಿ ಸರ್ಕಾರ ಏನು ತೆಗೆದುಕೊಂಡಿತ್ತಲ್ಲ ಆ ಆದೇಶವನ್ನು ನಾವು ವಾಪಸ್ ಪಡಿತೀವಿ ಅಂತ ಹೇಳಿದ್ದಾರೆ. ಆದರೆ ಈಗಲೇ ನಮ್ಮ ಪ್ರತಿನಿಧಿಗಳು ಹೇಳ್ತಾ ಇದ್ರು, ಕೋರ್ಟ್ನಲ್ಲಿದೆ. ಸಿದ್ದರಾಮಯ್ಯನವ್ರಿಗೇನು ಕಾನೂನಿನ ಬಗ್ಗೆ ಅರಿವಿಲ್ವಾ? ಅವರು ವಕೀಲರಾಗಿದ್ದಂಥವರು, ಅವ್ರಿಗೂ ಅರಿವಿದೆ. ಆದರೆ ಮುಂದೆ ಲೋಕಸಭೆ ಚುನಾವಣೆ ಬರ್ತಾ ಇದೆ, 2-3 ತಿಂಗಳಿದೆ. ಹಾಗಾಗಿ ಓಲೈಕೆ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿದೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನು ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನು ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀವಿ. ಓಕೆ, ಸಿದ್ದರಾಮಯ್ಯನವರು ಹೇಳಿದಂತ ಪ್ರಕಾರ ನಾಳೆ ಏನ್ ಮಾಡ್ಬೋದು? ಸಿಖ್ಖರು ಅವರ ಧರ್ಮದ ಬಟ್ಟೆಯನ್ನು ಹಾಕೊಂಡು ಶಾಲೆಗೆ ಹೋಗ್ಬೋದು. ನಾಳೆ ಮುಸ್ಲಿಮರು ಅವರು ಬೇಕಾದಂಥ ಬಟ್ಟೆಯನ್ನು ಹಾಕೊಂಡು ಶಾಲೆಗೆ ಹೋಗ್ಬೋದು. ನಾಳೆ ಹಿಂದೂಗಳು ಅವರು ಬೇಕಾದಂಥ ಬಟ್ಟೆಯನ್ನು ಹಾಕೊಂಡು ಶಾಲೆಗೆ ಹೋಗ್ಬೋದು. ಹಾಗಾಗಿ ಅವರವರ ಆಚರಣೆ, ಅವರವರ ಬಟ್ಟೆ ಅವ್ರಿಗೂ ಬಿಟ್ಟಿದ್ದು. ಹಾಗಾದರೆ ಯೂನಿಫಾರ್ಮ್ ಯಾಕೆ ಬೇಕು? ಶಾಲೆಗಳಲ್ಲಿ ಯೂನಿಫಾರ್ಮ್ ಅಂತ ಇರೋದು ಯಾಕೆ? ಮಂಜುನಾಥ್ ಮತ್ತೆ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಸಿದ್ದರಾಮಯ್ಯವರು ಹೇಳಿದಂಥ ತಾತ್ಪರ್ಯ ಏನಿದೆ ಅಂದರೆ ಅವರವರ ಧರ್ಮದ ಆಚರಣೆ, ಅವರವರ ಆಹಾರ ಏನು ಬೇಕಾದ್ರೂ ಮಾಡ್ಕೋಬೋದು ಅಂತ. ಹಾಗಾದರೆ ಒಂದು ಶಾಲೆಯಲ್ಲಿ ನಾಳೆ ಕೇಸರಿ ಹಾಕೊಂಡು ಅವನು ಹೋಗ್ಬೋದು, ಇನ್ನೊಬ್ರು ಏನೋ ಬ್ರಾಹ್ಮಣ ಆಗಿದ್ರೆ ಅವನೇನಾದ್ರೂ ಇನ್ನೊಂದು ಪೂಜೆದೇನಾದ್ರೂ ಹಾಕೊಂಡು ಅವನು ಹೋಗ್ಬೋದು. ಈ ಥರ ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೂ ಹೋಗ್ಬೋದಾ? ಯೂನಿಫಾರ್ಮ್ ಅನ್ನೋದು ಇರೋದು ಯಾಕೆ ಹಾಗಾದ್ರೆ? ಪರಿಸ್ಥಿತಿ ಈ ಹಿಂದೆನೇ ಆಗಿತ್ತು ವಾಸುದೇವ್. ಯಾಕಂತಂದ್ರೆ ಯಾವಾಗ ಹಿಜಾಬ್ ವಿವಾದ ಮುಗಿಲಿಟ್ಟಿತ್ತೋ ಅದು ಪಟ್ಟಿಡ್ಕೊಂಡಿದ್ರು, ಹಿಜಾಬನ್ನು ಧರಿಸಿ ನಾವು ತರಗತಿಗಳಿಗೆ ಹೋಗ್ತೇವೆ ಅನ್ನೋ ನಿಟ್ಟಿನಲ್ಲಿ. ಅದು ಉಡುಪಿಯಲ್ಲಿ ಶುರುವಾಗಿದ್ದು ನಂತರ ಏನು ಮೈಸೂರು ಭಾಗ, ಮಂಡ್ಯ ಈ ಭಾಗಕ್ಕೆಲ್ಲ ಸಹ ಹರಡಿತ್ತು. ಕೆಲವೊಂದು ವಿದ್ಯಾರ್ಥಿಗಳು ಕೇಸರಿ ಶಾಲುಗಳನ್ನು ಸಹ ಹಾಕೊಂಡು ಹೋಗಿದ್ದು. ಜೊತೆಗೆ ಕೆಲವೊಂದು ದಲಿತ ಸಂಘಟನೆಗಳು ಸಹ ಒಂದು ಬ್ಲೂ ಶರ್ಟ್ ಶಾಲುಗಳನ್ನು ಸಹ ಧರಿಸಿ ಬಂದಿದ್ದಂಥ ಉದಾಹರಣೆಗಳು ಸಹ ಈ ಹಿಂದೆ ನಡೆದಂಥ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನ ಎಲ್ಲಾ ತರಗತಿಗಳಲ್ಲೂ ಸಹ ಎದುರಿಸಿದ್ದಾರೆ. ಹಾಗಾಗಿ ಈ ವಿಚಾರವನ್ನ ಸಾರ್ವಜನಿಕ ಶಿಕ್ಷಣ ಇಲಾಖೆ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿತ್ತು. ಇವತ್ತು ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ, ನಿನ್ಮೇಲೆ ನೋ ಹಿಜಾಬ್ ಅಂತಾರೆ, ಅವರು ನಿಮ್ಮ ಇಷ್ಟ ಬಂದಂತ ಬಟ್ಟೆನ ಧರಿಸಬಹುದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ತರಗತಿಗಳು ಅಂತ ಬಂದಾಗ ಸಮವಸ್ತ್ರ, ಇದೇ ಸರ್ಕಾರ ಸಮವಸ್ತ್ರವನ್ನ ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಅವ್ರಿಷ್ಟ ಬಂದಂತ ರೀತಿಯಾಗಿ ಧರ್ಮದ ಗುರುತುಗಳನ್ನ ಅಥವಾ ಧರ್ಮದ ಸಂಕೇತಗಳನ್ನ ಇರ್ತಕ್ಕಂಥದ್ದನ್ನ ಧರಿಸಿ ಬರೋದಕ್ಕೆ ಆಗಲ್ಲ. ಹೀಗಾಗಿ ಏನು ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಗೊತ್ತಾದಂತ ಬಳಿಕ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯಿತು. ಮೊದಲಿಗೆ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ನಂತರ ತ್ರಿಸದಸ್ಯ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ನಡೆದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಕಾನೂನು ತೊಡಕುಗಳು ಉಂಟಾಗ್ತವೆ, ಕಾನೂನು ಸಮಸ್ಯೆ ಇರುತ್ತೆ. ಒಮ್ಮೆ ಹೈಕೋರ್ಟ್ ತೀರ್ಪು ಬಂದಂತ ಬಳಿಕ ಅದನ್ನ ಬದಲಾಯಿಸೋದಕ್ಕೆ ಸರ್ಕಾರಕ್ಕೆ ಅದು ಸಾಧ್ಯವಾಗೋದಿಲ್ಲ. ಹೀಗಾಗಿ ಕಾನೂನಿನ
ಚೌಕಟ್ಟಿನಲ್ಲೇ ಕೆಲಸವನ್ನ ಸಹ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಆಗ್ಲೇ ಹೇಳಿದಾಗೆ ಸಿದ್ದರಾಮಯ್ಯ ಅವರು ಒಂದು ವರ್ಗವನ್ನ ಓಲೈಸುವ ಉದ್ದೇಶದಿಂದಾಗಿ ಅಲ್ಲಿ ಭಾಷಣವನ್ನ ಮಾಡಿರ್ತಕ್ಕಂಥದ್ದು, ಅವರ ಭಾಷಣಕ್ಕೆ ಶಿಳ್ಳೆಗಳನ್ನ ಹೊಡೆದಿರ್ತಕ್ಕಂಥ ಜನವು ಸಹ ಅಲ್ಲಿ ದೃಶ್ಯಗಳು ಸಹ ಕಂಡಿದ್ದೇವೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಕಾನೂನಿನಲ್ಲಿ ಅವಕಾಶ ಇದೆ ಅನ್ನೋದು ಮುಂದೆ, ಯಾಕಂದ್ರೆ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಅವಕಾಶ ಇದೆಯೋ ಇಲ್ಲೋ ಅನ್ನೋ ಬಗ್ಗೆ ಒಬ್ಬ ಜವಾಬ್ದಾರಿಯುತವಾದಂತಹ ಮುಖ್ಯಮಂತ್ರಿಗಳು ಸಾರ್ವಜನಿಕ ಭಾಷಣದ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳನ್ನ ಕೊಡೋದು ಸೂಕ್ತ ಅಂತ ಹೇಳ್ಬೇಕಾಗುತ್ತೆ. ವಾಸ್ತವ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.